ಸರ್ ನಮಸ್ತೆ. ನನ್ನ ಹೆಸರು ಆನಂದ್ ಅಂತನ. ನಾನಿಲ್ಲಿ ಕರ್ನಾಟಕ ಶಿಕ್ಷಕನಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಬೇಸಿಗೆ ಶಿಬಿರ ಬೇಸಿಗೆ ಶಿಬಿರ ಅಂತಂದರೆ ಇದು ಮಕ್ಕಳಿಗೆ ಒಂದು ರೀತಿ ಕುತೂಹಲಕಾರಿಯಾಗಿ ಮತ್ತು ಮನೋರಂಜನಾತ್ಮಕವಾಗಿ ಮಕ್ಕಳಲ್ಲಿರುವಂತಹ ಒಂದು ವಿಕಾಸಾತ್ಮಕ ಕೌಶಲ್ಯಗಳನ್ನು ಹೊರತೆಗೆಯುವಲ್ಲಿ ಆಯೋಜಿಸಿರುವಂಥ ಒಂದು ಕಾರ್ಯಕ್ರಮ. ಬೇರೆ ಬೇರೆ ಶಾಲೆಗಳಲ್ಲಿ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಬೇಸಿಗೆ ಶಿಬಿರವನ್ನು ಆಯೋಜಿಸ್ತಾರೆ. ಆದರೆ ನಮ್ಮ ಶಾಲೆಯಲ್ಲಿಯೂ ಸಹ ಬೇಸಿಗೆ ಶಿಬಿರವನ್ನು ಆಯೋಜಿಸಿದ್ದೀವಿ. ಆದರೆ ಇಲ್ಲಿನ ವಿಶೇಷತೆ ಏನಪ್ಪ ಅಂತಂತಂದರೆ, ಮಕ್ಕಳಲ್ಲಿ ಅಡಗಿರುವಂತಹ ವಿಶೇಷ ಕೌಶಲ್ಯಗಳನ್ನು ನುರಿತ ಶಿಕ್ಷಕರಿಂದ, ನುರಿತ ತರಬೇತುದಾರರಿಂದ, ಉದಾಹರಣೆಗೆ ಇವರು ಡ್ಯಾನ್ಸ್ ಟೀಚರ್ ರಾಹುಲ್ ಅಂತನ, ಇವರು ಡ್ರಾಯಿಂಗ್ ಟೀಚರ್ ರಾಮಕೃಷ್ಣ ಅಂತನ, ಇವರೆಲ್ಲ ಮಕ್ಕಳಲ್ಲಿ ಈಗಾಗಲೇ ನಾವು ಏನು ಮಾಡಿದ್ವಿ ಅಂದರೆ, ಆ ಮಕ್ಕಳ ಆಸಕ್ತಿಗೆ ತಕ್ಕ ಹಾಗೆ ಡಿವೈಡ್ ಮಾಡಿ ಮಕ್ಕಳನ್ನು ವಿಭಾಗ ಮಾಡಿ, ಆ ಮಕ್ಕಳಿಗೆ ಯಾವುದರಲ್ಲಿ ಹೆಚ್ಚು ಆಸಕ್ತಿ ಇದೆಯೋ ಅದ್ರ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಕೊಟ್ಟು ಆ ಮಕ್ಕಳಿಗೆ ಅದರಲ್ಲಿ ತಮ್ಮ ಕೌಶಲ್ಯವನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರನ ಹೆಚ್ಚಿನ ಒಂದು ಒತ್ತನ್ನು ನೀಡ್ತಾ ಇದ್ದೀವಿ. ಇದ್ರ ಜೊತೆಗೆ ಮಕ್ಕಳ ಕಲಿಕೆಗೂ ಸಹ ಕುಂಠಿತ ಆಗಬಾರ್ದು. ಆ ಕಲಿಕೆಯನ್ನು ನಾವು ಹಾಸ್ಯದ ಮೂಲಕ ಒಂದು ರೀತಿ ಅವರು ಮನೋರಂಜನಾತ್ಮಕವಾಗಿ ನಲಿಯುತ್ತಾ ಕುಣಿಯುತ್ತಾ ಕಲಿಬೇಕು. ಅವ್ರಿಗೆ ಕಲಿಕೆ ಅನ್ನೋದು ಕಬ್ಬಿಣದ ಕಡಲೆ ಆಗದೆ ಈಸಿ ಸುಳಿತ ಬಾಳೆ ಹಣ್ಣಿನಂತ ಆಗಬೇಕು. ಆ ರೀತಿಯಾಗಿ ಆಯೋಜನೆಗಳನ್ನು ಮಾಡಿದ್ದೀವಿ. ಆ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಹ ಇಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಇಲ್ಲಿ ನಲಿಯುತ್ತಾ ಶಿಕ್ಷಣವನ್ನು ಪಡೀತಿದ್ದಾರೆ. ಆ ಬೇಸಿಗೆ ಶಿಬಿರವನ್ನು ಸದುಪಯೋಗ ಪಡಿಸ್ಕೊಳ್ತಾರೆ ಅಂತ ಹೇಳ್ಬೋದು. ಇದರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನಿರಲ್ಲ. ಯಾಕೆಂದರೆ ತಾಯಿ ಮನೆಯಲ್ಲಿ ಮಗುವಿಗೆ ಮೊದಲ ಗುರು ಆದರೆ ಶಾಲೆಗೆ ಬಂದಾಗ ಶಿಕ್ಷಕರೇ ತಂದೆ ತಾಯಿಗಳಿರ್ತಾರೆ. ಅದರಲ್ಲೂ ನಮ್ಮ ಶ್ರೀ ಸಾಯಿ ಗುರುಕುಲ ಐತಲ್ಲ, ಅಲ್ಲಿ ಸಾಯಿ ಅಂದರೆ ತಾಯಿ ಅಂತನ, ಬಾಬಾ ಅಂದರೆ ತಂದೆ ಅಂತನ. ತಾಯಿ, ತಂದೆ ಮತ್ತು ಗುರು ಇರುವ ಒಂದು ಸ್ಥಳವೇ ಗುರುಕುಲ ಅಂತಂದು ಹೇಳೋದಕ್ಕೆ ನನಗೆ ಭಾಳ ಹೆಮ್ಮೆ ಆಗುತ್ತೆ. ಏಕೆಂದರೆ ತಾಯಿ ಮಗುವಿನ ಎಷ್ಟು ಕಾಳಜಿ ಮಾಡ್ತಾರೋ ಅದೇ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ಪ್ರತಿಯೊಂದು ಮಗುವಿನ ಒಂದು ವೈಯಕ್ತಿಕ ಕಾಳಜಿಯನ್ನು ಮಾಡೋ ಮೂಲಕ ಆ ಮಗುವಿನ ಏಳಿಗೆಗೆ, ಆ ಮಗುವಿನ ಮತ್ತು ಆರೋಗ್ಯಪೂರ್ಣವಾದಂತಹ ಒಂದು ವಾತಾವರಣ ನಿರ್ಮಾಣ ಮಾಡುವಲ್ಲಿ ಪ್ರತಿಯೊಬ್ಬ ಶಿಕ್ಷಕರು ಮತ್ತು ನಮ್ಮ ಸಂಸ್ಥೆ ಮುಂಚೂಣಿಯಲ್ಲಿದೆ. ಅದು ನಿಮಗೂ ಸಹ ಗೊತ್ತಿರ್ಬೋದು. ಈಗಾಗಲೇ ಪೋಷಕರು ಅನೇಕ ರೀತಿಯಲ್ಲಿ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಮನದುಂಬಿ ಹೇಳಿದ್ದಾರೆ ನಿಮಗೆಲ್ಲನ. ಹಾಗೆ ಆ ಮೂಲಕ ಒಟ್ಟು ನಮಗೆ ಬೇಕಾಗಿರೋದು ಇಲ್ಲಿ ಬೇಸಿಗೆ ಶಿಬಿರ ಆಗಬೇಕು. ಅದ್ರ ಜೊತೆಗೆ ಮಕ್ಕಳ ಆರೋಗ್ಯದ ಕಾಳಜಿಯೂ ಸಹ ಭಾಳ ಮುಖ್ಯ. ಹಾಗಾಗಿ ನಾವಿಲ್ಲಿ ಮಗುವನ್ನು ನಮ್ಮ ಮಕ್ಕಳ ರೀತಿಯಲ್ಲೇ ನಾವು ನೋಡ್ಕೊಳ್ತಾ ಬರ್ತಾ ಇದ್ದೀವಿ. ಅದರಲ್ಲಿ ನಮ್ಮ LKG UKG ಟೀಚರ್ಸ್ಗಳು LKG ಮತ್ತು UKG ಮಕ್ಕಳನ್ನು ತಮ್ಮ ಸ್ವಂತ ಮಕ್ಕಳ ರೀತಿಯಲ್ಲಿ ಲಾಲನೆ ಮತ್ತು ಪಾಲನೆ ಮಾಡ್ತಾರೆ ಅಂತ ಹೇಳೋದಕ್ಕೆ ತುಂಬ ಖುಷಿಯಾಗುತ್ತೆ. ತಮ್ಮ ಸ್ಕೂಲಿಗೆ ಮಕ್ಕಳನ್ನ ಸೇರಿಸುವ ರೀತಿಯನ್ನು ತಾವೇನು ಅವ್ರಿಗೆ ಹೇಳಿಕ್ಕೆ ಬಯಸ್ತೀರಾ ಅಂತ? ನೋಡಿ, ಬೇಸಿಗೆ ಶಿಬಿರವನ್ನು ನೀವು ಎಲ್ಲ ಕಡೆ ನೋಡಿರ್ತೀರ. ಆದರೆ ನಮ್ಮ ಶಾಲೆಯಲ್ಲಿ ವಿಶೇಷವಾಗಿದೆ. ಅದನ್ನು ನೀವು ಬಂದು ಬೇಕಾದ್ರೆ ಇಲ್ಲಿ ಇದನ್ನು ವಿಡಿಯೋನ ನೋಡ್ತಂಥ ಪೋಷಕರು ನಿಮ್ಮ ಕುತೂಹಲನ ತಣಿಸ್ಕೊಳ್ಬೇಕು ಅಂತಂದರೆ ಮೊದಲು ಈ ಶಾಲೆಗೆ ಒಮ್ಮೆ ಭೇಟಿ ಕೊಡಿ. ಪರಿಸರದ ಮಡಿಲಿನಲ್ಲಿ ಯಾವುದೇ ರೀತಿ ಗೊಂದಲಗಳಿಲ್ಲದ ರೀತಿಯಲ್ಲಿ, ಗಲಾಟೆಗಳಿಲ್ಲದ ರೀತಿಯಲ್ಲಿ, ಶಬ್ದ ಮಾಲಿನ್ಯವೂ ಸಹ ಇಲ್ಲಿ ಇರಲ್ಲ. ಮಕ್ಕಳ ಗಲಾಟೆ ಬಿಟ್ಟರೆ ಬೇರೆ ಏನೂ ಇರಲ್ಲ ಇಲ್ಲಿ. ಅಂತಹ ಪರಿಸರದ ವಾತಾವರಣದಲ್ಲಿ ಈ ಒಂದು ಗುರುಕುಲ ಸಂಸ್ಥೆ ಇದೆ. ಮತ್ತು ಮಕ್ಕಳಿಗೆ ತುಂಬ ಕಾಳಜಿಯನ್ನು ಮಾಡ್ತಾರೆ, ತುಂಬ ರಕ್ಷಣಾತ್ಮಕವಾಗಿದೆ. ಆ ಮೂಲಕ ಇಲ್ಲಿ ಯಾವುದೇ ಮಗು ಕಲಿಯೋದಕ್ಕೆ ಹಿಂಜರಿಕೆ ಪಡ್ಕೊಳ್ಳಲ್ಲ. ತುಂಬ ಆಸಕ್ತಿಯಿಂದ ಮೊದಲನೇ ದಿನ ಮಕ್ಕಳು ಹಠ ಮಾಡ್ತಾರೆ, ಆದರೆ ಎರಡನೇ ದಿನ ಖುಷಿಯಿಂದ ಈ ಶಾಲೆಗೆ ಬರ್ತಾರೆ. ಅದನ್ನು ನೀವು ಗಮನಿಸ್ಬೋದು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ. ಅದೇ ರೀತಿಯಾಗಿ ಗುರುವೇ ಪಿತೃ, ಗುರುವೇ ಮಾತೃ. ಅಂದರೆ ನಮ್ಮ ಶಾಲೆಯ ಪ್ರತಿಯೊಬ್ಬ ಶಿಕ್ಷಕರು ಸಹ ಇಲ್ಲಿ ಏನು ಮಾಡ್ತಾರೆ ಅಂದರೆ, ಮಕ್ಕಳಿಗೆ ಸ್ವಂತ ತಂದೆ ತಾಯಿಯ ರೀತಿಯಲ್ಲಿ, ಇದು ನನ್ನ ಮಗು, ಇವರು ನನ್ನ ಮಕ್ಕಳು ಅನ್ನೋ ರೀತಿಯಲ್ಲಿ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸ್ತಾರೆ. ಆ ಮೂಲಕ ಮಗುವಿಗೆ ಇಲ್ಲಿ ಏನಾಗುತ್ತೆ ಅಂತಂದರೆ, ಪೋಷಕರು ಮನೆಯಲ್ಲಿ ಯಾವ ರೀತಿ ಪ್ರೀತಿ ಕೊಡ್ತಾ ಇದ್ರೋ ಅದೇ ರೀತಿಯಲ್ಲಿ ಈ ಪ್ರೀತಿಯನ್ನು ಕೊಡ್ತಾ ಶಿಕ್ಷಣವನ್ನು ಕಲಿಸೋದನ್ನು ಹೆಚ್ಚಿನದಾಗಿ ಆ ಶಿಕ್ಷಕರಿಗೆ ಅವರೇ ನನ್ನ ತಂದೆ ತಾಯಿಗಳು ಅನ್ನೋ ಒಂದು ಭಾವನೆ, ಅಂದರೆ ಗುರುವೇ ತಂದೆ, ಗುರುವೇ ತಾಯಿ ಅನ್ನೋ ಒಂದು ಭಾವನೆ ಮಕ್ಕಳಲ್ಲಿ ಬೆಳೆಯುತ್ತೆ. ಇದರಿಂದ ಪೋಷಕರಿಗೂ ಸಹ ಖುಷಿಯಾಗುತ್ತೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯ ಪೋಷಕರು ಇತ್ತ ಒಲವನ್ನು ತೋರಿಸಿ ತಮ್ಮ ಮಕ್ಕಳನ್ನು ಬಂದು ಸೇರಿಸ್ತಿದ್ದಾರೆ. ಇನ್ನೊಂದು ವಿಶೇಷವಾದ ಮಾಹಿತಿ ಏನಪ್ಪ ಅಂತಂದರೆ, ಹೆಚ್ಚಿನ ಪೋಷಕರು ಬೇರೆ ಪೋಷಕರಿಗೆ ಬೇಸಿಗೆ ಶಿಬಿರ ಅಂದರೆ ಅದು ಶ್ರೀ ಸಾಯಿ ಗುರುಕುಲ ಶಾಲೆಯಲ್ಲಿ ಕೊಡುವಂಥದ್ದು. ದಯಮಾಡಿ ಮಕ್ಕಳನ್ನ ಅಲ್ಲಿ ಸೇರಿಸಿ, ಮಕ್ಕಳು ತುಂಬ ಚೆನ್ನಾಗಿ ಕಲಿತಾರೆ ಮತ್ತು ಅವರಿಗೆ ತುಂಬ ಮಾನವೀಯ ಮೌಲ್ಯಗಳನ್ನು ಕಲಿಸ್ತಾರೆ, ಉತ್ತಮ ರೀತಿಯ ನೈತಿಕ ಗುಣಗಳನ್ನು ಬೆಳೆಸ್ತಾರೆ. ಅವರಲ್ಲಿ ಒಂದು ಧೈರ್ಯವನ್ನು, ಸ್ಥೈರ್ಯವನ್ನು, ತಾಳ್ಮೆ, ಸಹಕಾರಗಳನ್ನು ಬೆಳೆಸುವಂತಹ ಅಲ್ಲಿ ಶಿಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದು
ಅವರು ತಮ್ಮನ್ನು ತಾವು ತೊಡಸ್ಕೊಂಡು ಮಕ್ಕಳಲ್ಲಿ ಈ ರೀತಿಯ ಒಳ್ಳೊಳ್ಳೆಯ ಮಾನವೀಯ ಅಭಿವೃದ್ಧಿಯ ಗುಣಗಳನ್ನು ಬೆಳೆಸ್ತಾರೆ. ಆ ಮೂಲಕ ನಮ್ಮ ಮಕ್ಕಳನ್ನು ಸುಂದರವಾದಂಥ ಒಂದು ರೀತಿಯ ಶಿಲ್ಪಗಳನ್ನಾಗಿ ತಯಾರು ಮಾಡ್ತಾರೆ ಅಂತ ಹೇಳೋದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ ಅಂತಂದು ಸಾಕಷ್ಟು ಪೋಷಕರು ನಮಗೆ ಹೇಳ್ತಿದ್ದಾರೆ. ನಾವು ಸಹ ಅದೇ ರೀತಿಯಾಗಿ ನಡ್ಕೊಂಡು ಪ್ರತಿಯೊಂದು ಮಗುವನ್ನು ಸಹ ನಮ್ಮ ಸ್ವಂತ ಮಕ್ಕಳ ರೀತಿಯಲ್ಲಿಯೇ ಲಾಲನೆ ಪಾಲನೆ ಪೋಷಣೆಗಳನ್ನು ಮಾಡ್ತಾ ಬಂದಿದ್ದೀವಿ. ಇದು ತುಂಬ ಸಂತೋಷಕರ ವಿಷಯ.